ನಡೆಯುವ ಎಲ್ಲ ಸಿದ್ಧತೆಯಲ್ಲಿರುವಾಗ ಅದರ ಪೂರ್ವಭಾವಿ ಎನ್ನುವಂತೆ ಒಂದು ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನ ಮತ್ತು ವಸ್ತು ಪ್ರದರ್ಶನವನ್ನು 6 ದಿನಗಳ ಕಾಲ ದಾವಣಗೆರೆ ಮಹಾನಗರದ ಮಧ್ಯ ಕರ್ನಾಟಕದ ಭಾಗದಲ್ಲಿರುವಂಥ ದಾವಣಗೆರೆ ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಆವರಣದಲ್ಲಿ ಇದೇ ಮೇ 7ರಿಂದ 12ರವರೆಗೆ ಅಂತಾರಾಷ್ಟ್ರೀಯ ಕನ್ನಡ ಸಮ್ಮೇಳನ ಮತ್ತು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನವನ್ನು ಏರ್ಪಡಿಸಲಾಗಿದೆ. ಇದರ ಮುಖ್ಯ ವ್ಯವಸ್ಥೆಯನ್ನು ನಮ್ಮ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹಯೋಗದಲ್ಲಿ ವಿಶ್ವ ಕನ್ನಡಿಗರ ಟ್ರಸ್ಟ್ ವತಿಯಿಂದ 6 ದಿನಗಳ ಕಾಲ ಅಂದರೆ ಮೇ 7ರಿಂದ 12ರವರೆಗೆ ಹಮ್ಮಿಕೊಂಡಿದ್ದೇವೆ. ಇದರ ವ್ಯವಸ್ಥೆ 6 ದಿನಗಳ ಕಾಲವೂ ಕೂಡ ತನ್ನದೇ ಆದಂಥ ವೈಶಿಷ್ಟ್ಯಪೂರ್ಣವಾದ ಒಂದು ಗೋಷ್ಠಿಗಳನ್ನು ಮತ್ತು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಮೊದಲನೇ ದಿನದ ಕಾರ್ಯಕ್ರಮ ನಾವು ಸಮ್ಮೇಳನ ಮೇ 7ರಂದು ಸಾಹಿತ್ಯ ಸಮ್ಮೇಳನ, ಮೇ 8ರಂದು ಯೂಟ್ಯೂಬರ್ಸ್ ಸಮ್ಮೇಳನ, ಮೇ 9ರಂದು ಶಿಕ್ಷಣ ಸಮ್ಮೇಳನ, ಮೇ 10ರಂದು ಸಿನಿ ಸಾಹಿತ್ಯ ಮತ್ತು ಕಲಾವಿದರ ಸಮ್ಮೇಳನ, ಮೇ 11ರಂದು ಕೃಷಿ ಸಮ್ಮೇಳನ, ಮೇ 12ರಂದು ಉದ್ಯೋಗ ಮೇಳ ಅನ್ನುವಂಥ ವೈವಿಧ್ಯಮಯವಾದ ಕಾರ್ಯಕ್ರಮಗಳನ್ನು ಇಡೀ ವಿಶ್ವ ಕನ್ನಡಿಗರ ಸ್ವಾಗತಿಸುವ ಮತ್ತು ಯುವ ಪ್ರತಿಭೆಯನ್ನು ಮತ್ತು ಹಿರಿಯ ಸಾಹಿತಿಗಳನ್ನು ಒಳಗೊಂಡಂಥ ಒಂದು ಅಭೂತಪೂರ್ವ ಕಾರ್ಯಕ್ರಮ ಇದಾಗಿರುತ್ತೆ. ನಾವು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ವಿಶ್ವ ಕನ್ನಡಿಗರನ್ನು ಸೆಳೆಯುವ ಮಾಧ್ಯಮದ ಮೂಲಕ ಸೆಳೆಯುವ ಸದುದ್ದೇಶದಿಂದ ಈ ಒಂದು ಗೋಷ್ಠಿಯನ್ನು ಆಯೋಜನೆ ಮಾಡಿದ್ದೇವೆ. ಇದು 3 ಸಮಾನಾಂತರ ವೇದಿಕೆಗಳನ್ನು ಬಸವೇಶ್ವರರ ವೇದಿಕೆ ಮತ್ತು ಸರ್ವಜ್ಞರ ವೇದಿಕೆ ಮತ್ತೊಂದು ರಾಣಿ ಚೆನ್ನಮ್ಮ ವೇದಿಕೆ ಅನ್ನುವಂಥ 3 ಸಮಾನಾಂತರ ವೇದಿಕೆಗಳನ್ನು ಬೆಳಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೆ ಸತತವಾಗಿ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ನಮ್ಮ ದಾವಣಗೆರೆ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯದ ಗಣಿ ಮತ್ತು ಭೂ ವಿಜ್ಞಾನ ಸಚಿವರು ಮತ್ತು ಉತ್ಸಾಹಿಗಳು, ಸಾಹಿತ್ಯ ಪ್ರೇಮಿಗಳು ಆಗಿರುವಂಥ ಸನ್ಮಾನ್ಯ SS ಮಲ್ಲಿಕಾರ್ಜುನರವರು ಈ ಒಂದು ಎಲ್ಲ ಕಾರ್ಯಕ್ರಮದ ಒಂದು ಸಹಕಾರವನ್ನು ಮತ್ತು ಅದರ ಮಾರ್ಗದರ್ಶನವನ್ನು ಮತ್ತು ಸಲಹೆಯನ್ನು ಅವರು ಕೊಡಲಿಕ್ಕೆ ಮುಂದಾಗಿದ್ದಾರೆ. ಮತ್ತು ಈ ಕಾರ್ಯಕ್ರಮದ ನೇತೃತ್ವವನ್ನು ಮತ್ತು ಜಿಲ್ಲಾಡಳಿತದ ಸಹಕಾರದೊಂದಿಗೆ ಮತ್ತು ಎಲ್ಲ ಅಧಿಕಾರಿಗಳ ಮತ್ತು ಸಾಹಿತಿಗಳ, ವಿದ್ವಾಂಸರ, ಕಲಾವಿದರ ಮತ್ತು ಜಾನಪದರ, ಕೃಷಿಕರ ಎಲ್ಲ ಸಂಘಟನೆಗಳ ಸಹಕಾರ ಈಗಾಗಲೇ ನಮಗೆ ಲಭಿಸಿದೆ. ಅದೇ ರೀತಿ ಈ ಒಂದು ಸಮ್ಮೇಳನದಲ್ಲಿ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ದಾವಣಗೆರೆಯಲ್ಲಿದ್ದರೂ ಕೂಡ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನ ನಾಡೋಜ ಡಾಕ್ಟರ್ ನಾಯಕ್ ಜೋಶಿ ಅವ್ರನ್ನ ನಾವು ಭೇಟಿಯಾದಾಗ ಅತ್ಯಂತ ತುಂಬು ಹೃದಯದಿಂದ ಇದನ್ನು ಅತ್ಯಂತ ಅರ್ಥಪೂರ್ಣವಾಗಿ ವ್ಯವಸ್ಥಿತವಾಗಿ ಮಾಡಿ ನಾನು ಕೂಡ ನಿಮ್ಮ ಜೊತೆಗೆ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿರೋದ್ರ ಜೊತೆಗೆ ನಮ್ಮ 31 ಜಿಲ್ಲೆಗಳ ಎಲ್ಲ ಅಧ್ಯಕ್ಷರುಗಳು ಮತ್ತು ಗಡಿನಾಡು ಪ್ರದೇಶಗಳಲ್ಲಿ ಹೊರ ರಾಜ್ಯದ ಅಧ್ಯಕ್ಷರುಗಳು ಕೂಡ ನಾಳೆ ನಮ್ಮ ಕಾರ್ಯಕಾರಿ ಸಮಿತಿಯ ಒಂದು ರಾಜ್ಯ ಪರಿಷತ್ ಸಭೆಯೂ ಕೂಡ ಆಯೋಜನೆಗೊಂಡಿದೆ. ಇದೇ ಸಂದರ್ಭದಲ್ಲಿ ನಾವು ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ನಮ್ಮ ಕನ್ನಡ ಚಾಮರಾಜಪೇಟೆಯಲ್ಲಿರುವಂಥ ನಮ್ಮ ಪಂಪ ಮಹಾಕವಿ ರಸ್ತೆಯಲ್ಲಿರುವಂಥ ಕನ್ನಡ ಭವನದಲ್ಲಿ ನಮ್ಮ ಈ ಒಂದು ವೆಬ್ಸೈಟ್ ಸಾಹಿತಿಗಳಿಗೆ, ವಿದ್ವಾಂಸರಿಗೆ ಮತ್ತು ಎಲ್ಲರಿಗೂ ಸರ್ವರಿಗೂ ತಲುಪಿಸುವಂಥ ಒಂದು ವೆಬ್ಸೈಟನ್ನು ನಮ್ಮ ನಾಡೋಜ ಡಾಕ್ಟರ್ ನಾಯಕ್ ಜೋಶಿ ಅವರು ನಾಳೆ ಬೆಳಗ್ಗೆ 10 ಗಂಟೆಗೆ ಅದನ್ನು ವಿದ್ಯುಕ್ತವಾಗಿ ಚಾಲನೆಗೊಳಿಸಲಿದ್ದಾರೆ.